ನಮಸ್ಕಾರ. ಇವತ್ತಿನ ವಿಡಿಯೋ ಈ 26 ಷೇರುಗಳ ತ್ರೈಮಾಸಿಕ ವರದಿ ಶೀಘ್ರದಲ್ಲಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಫೈನಾನ್ಷಿಯಲ್ ಎಜುಕೇಶನ್ ಫಾರ್ ಕನ್ನಡಿಗರ್ಸ್. ಈ ತ್ರೈಮಾಸಿಕ ವರದಿ ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂತ ನೀವು ಪ್ರಶ್ನೆ ಕೇಳಬಹುದು. ನಾವು ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರ ನಡೆಸಬೇಕಾದ್ರೆ ಎಲ್ಲರಿಗೂ ಹೇಳೋದೇನು ಅಂತಂದ್ರೆ, ನೀವು ಯಾವ ಶೇರನ್ನು ತಗೊಂಡ್ರೂ ಪರವಾಗಿಲ್ಲ, ದೀರ್ಘ ಅವಧಿಗೆ ಇಟ್ಕೊಳ್ತೇನೆ ಅಂತಂದ್ರೆ ಆ ಕಂಪನಿಯ ತ್ರೈಮಾಸಿಕ ವರದಿಯನ್ನು ನೋಡಲೇಬೇಕು ಮತ್ತು ಅದರಲ್ಲಿ ಸ್ಪೆಷಲಿ ಬ್ಯಾಲೆನ್ಸ್ ಶೀಟು ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅನ್ನಂತೂ ಗಮನಿಸಲೇಬೇಕು. ಯಾವುದಾದ್ರೂ ಕಂಪನಿಯ ಬ್ಯಾಲೆನ್ಸ್ ಶೀಟ್ ನಲ್ಲಿ ಅಸೆಟ್ ಮೇಲೆ ಹೋಗ್ತಾ ಇದೆ ಮತ್ತೆ ಪ್ರಾಫಿಟ್ ಮೇಲೆ ಹೋಗ್ತಾ ಇದೆ ವರ್ಷ ಅಂತಂದ್ರೆ ಆ ಶೇರನ್ನು ಇಟ್ಕೊಳ್ಬಹುದು. ಮತ್ತೆ 3 ತಿಂಗಳಿಗೊಮ್ಮೆ ನೀವು ಮಾನಿಟರ್ ಮಾಡಿ ಷೇರುಗಳನ್ನು ಮುಂದುವರಿಸಬೇಕೋ ಬೇಡವೋ ಅಂತ ಡಿಸೈಡ್ ಮಾಡಬಹುದು. ಈ ಕೆಲಸನ ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ ಅವರಾಗಿ ಮಾಡಬೇಕು. ಆದರೆ ಈ ಕಂಪನಿಗಳ ತ್ರೈಮಾಸಿಕ ವರದಿ ಇಂತಹ ದಿನ ಬರುತ್ತೆ ಅಂತ ಗೊತ್ತಿಲ್ಲದಿದ್ರೆ ನೀವು ಅದನ್ನು ನೋಡೋದನ್ನ ಮರೆಯಬಹುದು ಮತ್ತೆ ಮಿಸ್ಟೇಕ್ ಮಾಡಬಹುದು ಅನ್ನುವ ಕಾರಣದಿಂದ ಮೊದಲೇ ಗೊತ್ತಾಗ್ಲಿ ಅಂತ ಹೇಳಿ ನಾವು ಅವುಗಳ ಡೇಟ್ಗಳನ್ನು ಕೂಡ ಕೊಡ್ತಾ ಇದ್ದೇವೆ. ನಿಮ್ಮ ಕ್ಯಾಲೆಂಡರ್ಲಿ ನೋಟ್ ಮಾಡಿಕೊಂಡು moneycontrol.com ಆಗಲಿ ಇತರ ವೆಬ್ಸೈಟ್ ಆಗಲಿ ಗೂಗಲ್ನಲ್ಲಾಗಿ ಆ ಪರ್ಟಿಕ್ಯುಲರ್ ಕಂಪನಿಯ ಸಂಪೂರ್ಣವಾದಂಥ ತ್ರೈಮಾಸಿಕ ವರದಿಯನ್ನು ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇದೀಗ ಅಕ್ಟೋಬರ್ ಟು ಡಿಸೆಂಬರ್ 2023 ಕ್ವಾರ್ಟರ್ ಕೊನೆಗೊಂಡಿದೆ. ಮುಂದಿನ ವಾರದಿಂದ ಒಂದಾದ ಮೇಲೆ ಒಂದರಂತೆ ಕಂಪನಿಯವರು ಅವರ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಹೊರಗೆ ತರ್ತಾರೆ. ಮತ್ತೆ ಇನ್ವೆಸ್ಟರ್ಸ್ ನೋಡಬೇಕಾಗುತ್ತೆ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಹೇಗಿದೆ. ಆಗ್ಲೇ ಹೇಳಿದಾಗೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಇದು ಬಹಳ ಮುಖ್ಯವಾದಂತ ಒಂದು ಮಾನಿಟರಿಂಗ್ ವಿಷಯ. ಈ ರೀತಿ ತ್ರೈಮಾಸಿಕ ವರದಿ ಹೊರಗೆ ಬಂದಾಗ ಸಾಮಾನ್ಯವಾಗಿ ಆ ಕಂಪನಿಯವರು ಏನಾದರೂ ಡಿವಿಡೆಂಡ್ ಪೇಮೆಂಟ್ ಮಾಡ್ತೇವಾ ಅಂತ ಹೇಳ್ತಾರೆ ಮತ್ತು ಎಷ್ಟು ಡಿವಿಡೆಂಡ್ ಕೊಡ್ತೇವೆ ಯಾವಾಗ ಕೊಡ್ತೇವೆ ಅಂತ ಹೇಳ್ತಾರೆ. ಹಾಗೇನಾದ್ರೂ ಡಿವಿಡೆಂಡ್ ಅನೌನ್ಸ್ ಆದ್ರೆ ನಿಮಗೆ ಆ ಕಂಪನಿಗಳು ಡಿವಿಡೆಂಡ್ ಅನ್ನ ಪೇ ಮಾಡಿದ್ರೆ ಅಂದಾಜು 1 ತಿಂಗಳ ಒಳಗಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಚೆಕ್ ಮಾಡಬೇಕಾಗುತ್ತೆ ಆ ದುಡ್ಡು ಬಂದಿದೆಯೋ ಇಲ್ವೋ. ಮುಂದಿನ ದಿನಗಳಲ್ಲಿ ತ್ರೈಮಾಸಿಕ ವರದಿ ಈ ದೊಡ್ಡ ದೊಡ್ಡ ಕಂಪನಿಗಳಲ್ಲೂ ಹೊರಗೆ ಬರ್ತಾ ಇದ್ದ ಹಾಗೆ ನಾವು ಕೂಡ ನಿಮ್ಮ ಪರವಾಗಿ ಅನಾಲಿಸಿಸ್ ಮಾಡಿ ಆ ಕಂಪನಿಯ ಸ್ಟೇಟಸ್ ಅನ್ನು ಹೇಳ್ತೇವೆ. ಆಕ್ಚುಲಿ ನೀವು ಮಾಡಬೇಕಾಗಿರೋದನ್ನ ನಾವು ಬೇಕಂತ ನಿಮ್ಮ ಅನುಕೂಲಕ್ಕೋಸ್ಕರ ಮಾಡ್ತಾ ಇದ್ದೇವೆ. ಇವತ್ತು ನಾವು ಒಂದಷ್ಟು ಕಂಪನಿಗಳ ಹೆಸರನ್ನು ಲಿಸ್ಟ್ ಹಾಕಿದ್ದೇವೆ, ಲೀಡಿಂಗ್ ಕಂಪನೀಸ್, ಮತ್ತೆ ಅವುಗಳದ್ದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ ಡೇಟ್ ಅನ್ನು ಕೂಡ ಹಾಕಿದ್ದೇವೆ. ದಯವಿಟ್ಟು ಆ ಕಂಪನಿಗಳು ನಿಮ್ಮ ಹತ್ರ ಇದೆ ಅಂತಂದ್ರೆ ಆ ಡೇಟ್ ಅನ್ನ ಗುರುತು ಹಾಕೊಂಡು ಕ್ಯಾಲೆಂಡರ್ ನಲ್ಲಿ ಆ ಕಂಪನಿಯ ಸಂಪೂರ್ಣ ಅನಾಲಿಸಿಸ್ ಮಾಡಲಿಕ್ಕೆ ನಿಮ್ಮದೇ ಆದಂತ ಪ್ರಯತ್ನವನ್ನು ಮಾಡಿ. ಈಗ ಕ್ವಾರ್ಟರ್ಲಿ ರಿಸಲ್ಟ್ಸ್ ಕ್ಯಾಲೆಂಡರ್. HDFC AMC result date 11th January 2024. Infosys TCS 11 January. Anand Rathi HCL Tech HDFC Life Wipro 12th January. Angel One 15ನೇ ತಾರೀಕು ಜನವರಿ. HDFC Bank ICICI General Insurance 16ನೇ ತಾರೀಕು ಜನವರಿ. ಏಷ್ಯನ್ ಪೇಂಟ್ ICICI Prudential Life Insurance LTI Mindtree 17ನೇ ತಾರೀಕು ಜನವರಿ 2024. ಅಲ್ಟ್ರಾಟೆಕ್ ಸಿಮೆಂಟ್ 19ನೇ ತಾರೀಕು ಜನವರಿ. ICICI ಬ್ಯಾಂಕ್ 20ನೇ ತಾರೀಕು ಜನವರಿ. ಪಿಡಿಲೈಟ್ 23 ಜನವರಿ. ಬಜಾಜ್ ಆಟೋ ಟೆಕ್ ಮಹೇಂದ್ರ ಇದೆರಡು 24ನೇ ತಾರೀಕು ಜನವರಿ. JSW ಸ್ಟೀಲ್ 25ನೇ ತಾರೀಕು ಜನವರಿ. ಬಜಾಜ್ ಫೈನಾನ್ಸ್ 29ನೇ ತಾರೀಕು ಜನವರಿ. ಬಜಾಜ್ ಫಿನ್ಸರ್ವ್ 30ನೇ ತಾರೀಕು ಜನವರಿ. ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 30 ಜನವರಿ 2024. ಡಾಬರ್ 31 ಜನವರಿ. ಮೆಂಫಾಸಿಸ್ 1 ಫೆಬ್ರವರಿ. ನೆಸ್ಲೆ 7ನೇ ತಾರೀಕು ಫೆಬ್ರವರಿ. ಬಾಷ್ 13ನೇ ತಾರೀಕು ಫೆಬ್ರವರಿ. ಈ ರಿಸಲ್ಟ್ ಬಂದ್ಮೇಲೆ ಇನ್ನೊಂದು ಕಾಂಪ್ಲಿಕೇಟೆಡ್ ಮ್ಯಾಟರ್ ಅನ್ನು ಕೂಡ ನಿಮ್ಮ ಮುಂದೆ ಇರ್ತದೆ. ಸಾಮಾನ್ಯವಾಗಿ ನಾವು ತಿಳಿಯಬಹುದು ಯಾವುದೋ ಒಂದು ಕಂಪನಿಯ ಪ್ರಾಫಿಟ್ ಚೆನ್ನಾಗಿದೆ ಅಂತ, ಆದರೆ ಅದು ಅನಾಲಿಸ್ಟ್ ಎಕ್ಸ್ಪೆಕ್ಟೇಷನ್ಗೆ ಸರಿಯಾಗಿ ಇಲ್ಲದಿದ್ರೆ ಆವಾಗ ಇದು ರಿಸಲ್ಟ್ ಸರಿ ಇಲ್ಲ ಅಂತಾನೆ. ಅದರ ಲಾಭ ಮೇಲಕ್ಕೆ ಹೋಗಿದ್ರು ಕೂಡ ಆ ಷೇರು ಕೆಳಗೆ ಹೋಗಿ ಪ್ರಾರಂಭ ಆಗುತ್ತೆ ಮತ್ತು ವೈಸ್ ವರ್ಸ. ಆದ್ದರಿಂದ ನೋಡಬೇಕು, ಮಾನಿಟರ್ ಮಾಡಬೇಕು ಕ್ವಾರ್ಟರ್ ರಿಸಲ್ಟ್ಸ್ ಅನ್ನು ಮತ್ತು ಯಾವ ರೀತಿ ಆ ರಿಸಲ್ಟ್ ಬಂದ ಮೇಲೆ ಕಂಪನಿಗೆ ಇಂಪ್ಯಾಕ್ಟ್ ಆಗಿದೆ ಅಂತ ತಿಳ್ಕೋಬೇಕು.
ಇನ್ನೊಂದು ವಿಚಾರ, ಯಾವ್ದಾದ್ರು ಒಂದು ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಪ್ರಾಫಿಟ್ ಮೇಲಕ್ಕೆ ಹೋಗಿದೆ, ಆದರೂ ಕೂಡ ಷೇರಿನ ಬೆಲೆ ಕೆಳಗೆ ಬಿದ್ದಿದೆ ಟೆಂಪ್ರರಿ ಆಗಿತ್ತಂದ್ರೆ ಅದು ಯಾವುದೋ ಒಂದು ಟೆಂಪರರಿ ಕಾಸಿಂದ ಆಗಿದೆ, ಪರ್ಮನೆಂಟ್ ಆಗಲ್ಲ. ಅದನ್ನು ನೀವು ಇಟ್ಕೊಂಡ್ರೂ ಕೂಡ ಏನೂ ತೊಂದರೆ ಆಗೋದಿಲ್ಲ. ನಾವು ನಿಮಗೋಸ್ಕರ ಒಂದು ಸ್ಪೆಷಲ್ ಫ್ರೀ ಇ ಬುಕ್ ಅನ್ನು ರೆಡಿ ಮಾಡಿದ್ದೇವೆ. ಹೌ ಮೆನಿ ಕ್ರೋರ್ಸ್ ಡು ಯು ವಾಂಟ್ ಫಾರ್ ರಿಟೈರ್ಮೆಂಟ್ ಅಂತ. ಅದನ್ನ ಪಡ್ಕೋಬೇಕಾದ್ರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಅನ್ನ ಪ್ರೆಸ್ ಮಾಡಬೇಕು. ಮತ್ತೆ ಅಲ್ಲಿ ಏನು ಸ್ಟೆಪ್ಸ್ ಕೊಟ್ಟಿದಾರೋ ಅದರಂತೆ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನಾವು 26 ಕಂಪನಿಗಳ ಕ್ವಾರ್ಟರ್ಲಿ ರಿಸಲ್ಟ್ಸ್ ಡೇಟ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಅದರಂತೆ ಇನ್ನೂ ಸುಮಾರು ಒಳ್ಳೆಯ ಕಂಪನಿಗಳದ್ದು ಇನ್ನು ಮುಂದಿನ ದಿನಗಳಲ್ಲಿ ಅನೌನ್ಸ್ಮೆಂಟ್ ಆಗ್ಲಿಕ್ಕಿದೆ. ಆದ್ದರಿಂದ ನೀವು ಬೇರೆ ಬೇರೆ ಫೈನಾನ್ಸ್ ವೆಬ್ಸೈಟ್ಗಳನ್ನು ನೋಡ್ತಾ ಇರಿ, ನಿಮ್ಮ ಕಂಪನಿಯ ಕ್ವಾರ್ಟರ್ಲಿ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ. ಈ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದಾನೆ. ಕಳೆದ ವರ್ಷ ಅಪ್ರಾಕ್ಸಿಮೇಟ್ ಎಷ್ಟು ಡಿವಿಡೆಂಡ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಜಮಾ ಆಗಿದೆ? ಆ ಅಮೌಂಟ್ ಅನ್ನು ದಯವಿಟ್ಟು ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.